ಮನೆಯಲ್ಲಿ ನೋಡಿದ್ರೆ ಅತ್ತೆ ನಾಣಿ ಸೇರ್ಕೊಂಡು ಏನೋ ನಡೆಸ್ತಾ ಇದ್ದಾರೆ. ಅಲ್ಲಿ ಇಂದುಮತಿ ಮನೆಯಿಂದ ವಿಶ್ವ ಬರ್ತಾ ಇದ್ದ. ಅದೇ ರಸ್ತೆಯಲ್ಲಿ ಸೂರಪ್ಪನೂ ಇದ್ರು. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನೋ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ನಾನ್ ವಿಶ್ವನ್ನ ನೋಡ್ಬೇಕು. ಅವತ್ತು ಅವನ್ ಏನ್ ಹೇಳಕ್ ಬಂದಿದ್ದ ಅನ್ನೋದನ್ನ ತಿಳ್ಕೋಬೇಕು. ಸಾವಿತ್ರಿ, ಕರ್ಕೊಂಡು ಹೋಗ್ತೀರಾ? ಎಲ್ಲಿಗೆ? ವಿಶ್ವನ್ ಹತ್ರ. ಅವನೀಗ ಎಲ್ಲಿದ್ದಾನೆ ಅನ್ನೋದು ನಮಗ್ ಗೊತ್ತಾಯ್ತಲ್ಲ. ಸಾವಿತ್ರಿ, ಆ ಇಂದುಮತಿಗೂ ವಿಶ್ವನ್ಗೂ ಏನ್ ಸಂಬಂಧ ಇರಕ್ ಸಾಧ್ಯ? ಇವಳು ಹೇಳ್ತಾಳೆ ಅಂತ ನೀ ಕೇಳ್ತೀಯ? ಅಣ್ಣ, ವಿಶ್ವ ಅಲ್ಲಿದ್ದಾನೆ ಅಂತ ಗೊತ್ತಾದ್ಮೇಲೆ ನಾವು ಹೋಗ್ಲೇಬೇಕು. ನೀವು ಬರಲ್ಲ ಅಂದ್ರೆ ಬಿಡಿ, ನಾನೇ ಹೋಗ್ತೀನಿ. ಬೇಡ ಬೇಡ, ಹೋಗೋಣ. ನಾವ್ ಅನ್ಕೊಂಡ ಹಾಗೆ ಎಲ್ಲ ನಡೀತಾ ಇದೆ. ನಾಳೆ ವಿಶ್ವ ಬಂದ್ಮೇಲೆ ಎಲ್ಲವೂ ಚಾಚು ತಪ್ಪೆ ನಡೆಯುತ್ತೆ. ನಾಳೆವರೆಗೂ ಏನು ನಡೀಲಿಲ್ಲ ಅನ್ನೋ ತರ ಇರ್ಬೇಕು. ಅಮ್ಮ, ನಾವು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನೀವು ಯಾವ ಚಿಂತೆನೂ ಮಾಡ್ಬೇಕಾಗಿಲ್ಲ. ನೀನು ಅಲ್ಲೇ ಇರ್ಬೇಕು. ಅಪ್ಪ, ನೀನ್ ಯಾವಾಗ ಬಂದೆ? ಈಗ ಬಂದೆ ಕಣವ. ಏನ್ ಸಮಾಚಾರ? ಏನಿಲ್ಲ, ಸುಮ್ನೆ ಬಂದೆ. ಗೊಬ್ಬರ ತಗೊಂಡೋಗೋಣ ಅಂತ. ಯಾವಾಗ ಹೊರಟಿದ್ಯಾ? ಇದೇನಮ್ಮ ಸಾವಿತ್ರಿ, ಈಗ ತಾನೇ ಬಂದಿದ್ದಾರೆ, ಆಗ್ಲೇ ಕಳ್ಸೋ ಮಾತಾಡ್ತಿದ್ಯಾ? ನಾಳೆ ಸಂಜೆ ಹೋಗ್ತೀನವ. ನಾಳೆ ಸಂಜೆನಾ? ಯಾಕೆ? ನಾಳೆ ಏನಿದೆ? ಏನಿಲ್ಲ ಅಮ್ಮ, ನಾನು ಕಾಫಿ ತರ್ತೀನಿ. ನೋಡಿ, ವಿಶ್ವ ನನಗೆ ಕೆಲವು ವಿಷಯಗಳನ್ನ ಅರ್ಧಂಬರ್ಧ ಹೇಳಿ ನನ್ನ ಮನಸ್ಸಿನ ನೆಮ್ಮದಿ ಕೆಡಿಸಿದ. ನಾನು ಅವನ ಹತ್ರ ಮಾತಾಡ್ಬೇಕು. ಅದಕ್ಕೆ ವಿಶ್ವನೇ ಬೇಕಾ? ನೋಡಿ, ನಾನ್ ಸಾವಿತ್ರಿ ಸಲುವಾಗಿ ಬಂದಿರೋದು, ಅವಳಿಗೆ ಸಮಾಧಾನ ಸಿಗಲಿ ಅಂತ. ಓಕೆ ಓಕೆ, ನಿಮಗೂ ಸಮಾಧಾನ ಸಿಗಲಿ ಅಂತ ಹೇಳ್ತಾ ಇದೀನಿ. ವಿಶ್ವನ್ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿರ್ತಾನೆ, ಯಾವ ವಿಚಾರನೂ ಗೊತ್ತಿಲ್ಲ, ಗೊತ್ತಾಗ್ಬೇಕಾಗೂ ಇಲ್ಲ. ಓಕೆನಾ ಹರಿರಾವ್? ಹಿಂದೆ ತಿರುಗಿ ನೋಡ್ಬೇಡ, ಹೇಳೋದನ್ನ ಕೇಳಿಸ್ಕೊ. ನಿನ್ನ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ನನ್ನ ಹತ್ರ ಇದೆ. ಗೊತ್ತಾಗ್ಲೇಬೇಕು ಅನ್ನೋದಾದ್ರೆ ನಾಳೆ ಬೆಳಗ್ಗೆ ನಮ್ಮ ಮನೆಗೆ ನೀನೊಬ್ಳೇ ಬಾ. ಯಾರು? ರೆಕಾರ್ಡೆಡ್ ಮೆಸೇಜ್. ನಡಿ ಹೋಗೋಣ. ಸೂರಪ್ಪನವ್ರೆ, ಎಲ್ಲಿದ್ದೀರಾ? ಯಾಕೆ? ಯಾಕೆ ಅಂದ್ರೆ ನಾನು ಇಲ್ಲಿ ಕಾಯ್ತಾ ಇದ್ದೀನಿ ನಿಮ್ಗೋಸ್ಕರ. ಎಲ್ಲಿ ಕಾದಿದ್ಯಾ? ನೀವ್ ಹೇಳಿದ್ರಲ್ಲ ಅದೇ ಜಾಗದಲ್ಲಿ. ಇವತ್ತು ಯಾಕೋದೆ? ನಾನು ಫೋನ್ ಮಾಡಿ ಹೇಳಿರ್ಲಿಲ್ವಾ? ಏನಂತ? ಇವತ್ತೇನೋ ತೊಂದರೆ ಆಗೈತೆ, ಸಾವಿತ್ರಿ ಮನೆ ಬಿಟ್ಟು ಬರಕ್ ಆಯ್ಕಿಲ್ಲ, ನಾಳೆ ಅದೇ ಹೊತ್ತಿಗೆ ಅದೇ ಜಾಗ ಬಾ ಅಂತ. ಹೌದಾ? ಯಾವಾಗ? ನನ್ಗೆ ಯಾವ್ದು ಫೋನ್ ಮಾಡಿ ಹೇಳಲೇ ಇಲ್ಲ. ಚೆನ್ನಾಗಿ ಹೇಳ್ತೀಯ ನೀನು. ನಾನು ಫೋನ್ ಮಾಡ್ದಾಗ ನೀನ್ ತಗೊಳ್ಳಿಲ್ಲ, ಆಮ್ಯಾಗ ನೀನೇ ಮಾಡ್ಲಿಲ್ವಾ? ನಾನಾ? ಇನ್ನೇನು, ಮರಿಬೇಡ, ನಾಳೆ 1 ಗಂಟೆಗೆ ಬಂದ್ಬಿಡು. ಅತ್ತೆ ಎಲ್ಲಾ ವ್ಯವಹಾರನೂ ನನ್ನ ಹತ್ರ ಬಂದು ಹೇಳ್ತಾರೆ. ಯಾವ ಸೀಕ್ರೆಟ್ಸ್ ಮುಚ್ಚಿಡಲ್ಲ ಅಂತ ನಂಬ್ಕೊಂಡಿದ್ದಾರೆ. ಪಾಪ ಅವ್ರಿಗೇನ್ ಗೊತ್ತು? ನೀವು ಮತ್ತೆ ನಾಣಿ ಸೇರ್ಕೊಂಡು ಮಾಡ್ತಾ. ಸಾವಿತ್ರಿ, ಅಮ್ಮ, ನಮಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಇವಳಿಗೆ ಬೇರೆ ಏನು ಕೆಲಸ ಇಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾ ನಿಂತಿದ್ದಾಳೆ. ನಡಿಯಮ್ಮ. ಏನೇ ಆದ್ರೂ ನಾನು ಎದುರಿಸ್ತೀನಿ. ನನಗೆ ಮಗು ಬೇಕು ಅಷ್ಟೇ. ಆವೇಶದಲ್ಲಿ ನಿರ್ಧಾರ ತಗೊಳಕ್ ಆಗಲ್ಲ. ಆವೇಶ ಏನ್ ಬಂತು? ಒಂದು ಮಗು ಅಂತಂದ್ರೆ 20 ರಿಂದ 25 ವರ್ಷದ ಜವಾಬ್ದಾರಿ. ಅಷ್ಟು ಟೈಮ್ ನನಗಿಲ್ಲ. ಯಾರಿಗ್ ಗೊತ್ತು, ನನಗೂ ಇಲ್ದೇ ಇರ್ಬೋದು. ಹಾಗಾದ್ರೆ ಮಗುಗೆ ಅನ್ಯಾಯ ಮಾಡಿದಾಗಲ್ಲ? ನಾನ್ ಹೇಳಿದ್ದು ಸಾವು ಯಾವಾಗ ಯಾರಿಗ್ ಬೇಕಾದ್ರೂ ಬರಬಹುದು ಅಂತ. ಇವತ್ತೊಬ್ರಿಗೆ ನಾಳೆ ಇನ್ನೊಬ್ರಿಗೆ, ಅದಕ್ಕೆ ಇವತ್ತೇ ಸತ್ ಹಾಗೆ ಬದುಕಕ್ಕಾಗತ್ತಾ? ವಿತಂಡವಾದ ಅಲ್ಲ, ನಿರ್ಧಾರ ಆಯ್ತಲ್ಲ. ನಾನು ಇನ್ನೂ ಡಿಸೈಡ್ ಮಾಡಿ. ಮಾತಿಗೆ ತಪ್ತಾ ಇದ್ದೀರಾ? ಬೇಡ, ನೀವ್ ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನನ್ಗಿದೆ. ನಾನು ನನ್ ಮಗು ಅಂತ ಇದ್ಬಿಡ್ತೀನಿ. ಈ ಬೇಡದೇ ಇರೋ ವಿಷಯಗಳನ್ನ ಮೈ ಮೇಲೆ ಹೇಳ್ಕೊಳಕ್ ನನ್ಗಿಷ್ಟ ಇಲ್ಲ. ಅವಕಾಶ ಮಾಡ್ಕೊಡ್ರಿ ಪ್ಲೀಸ್.